ನಮಸ್ಕಾರ ಎಲ್ಲ ನಮ್ಮ ಸ್ನೇಹಿತರಿಗೆ. ನೋಡಿ, ಇದು 50 ಸರ್ಕಲ್ಲು, ಚಾಮರಾಜಪೇಟೆ. ಪಾಪ ಏನೋ ಇಲ್ಲಿ ಅಕ್ಕಪಕ್ಕ ಇರೋರು ಗೊತ್ತಾಗುತ್ತೆ, ಇಲ್ಲಿ ಹಳ್ಳ ಇರುತ್ತೆ, ನೋಡ್ಕೊಂಡು ಓಡಾಡಬೇಕು ಅಂತ. ಗಾಡಿ ಓಡಿಸೋರು, ಟೂ ವೀಲರು, ಕಾರ್ ಅವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ? ಹಳ್ಳ ಇದೆ, ಅಲ್ಲಿ ಏನೂ ಮುಚ್ಚಿಲ್ಲ. 2 ಅಡಿ ಐತೆ. ಈ ಥರ BBMP ಕಾರ್ಯ ಕೆಲಸ ಮಾಡಿದ್ರೆ ನಾಳೆ ಯಾರಾದರೂ ಮಕ್ಕಳು ಬಿದ್ದು ಸತ್ತಾಗ ಓಡಿ ಬರ್ತಾರೆ. ದಯವಿಟ್ಟು ಬದುಕಿರಬೇಕಾದ್ರೆ ಜನನ ಬದುಕಿಸಿ. ಸತ್ತೋದ ಮೇಲೆ ನೀವು ಬಂದಿಲ್ಲಿ ಏನು ಕೆಲಸ ಮಾಡಬೇಕಾದ್ರು ಬೇಕಾಗಿಲ್ಲ. ದಯವಿಟ್ಟು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಹೊರಟಿದ್ದೀರಾ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಿರೋ ಇಲ್ವೋ? ದಯವಿಟ್ಟು ರಸ್ತೆನ ಸರಿ ಮಾಡಿ ಸರ್. ನಾನು ಯಾವಾಗಲೂ ಒತ್ತಾಯ ಮಾಡ್ತೀನಿ, BBMP ಅಧಿಕಾರಿಗಳದ್ದು ಕಾರ್ಯವೈಫಲ್ಯ ಇದೆ. ಯಾವುದೇ ಸರ್ಕಾರ ಬರಲಿ, ಅಧಿಕಾರಿಗಳು ಕೆಲಸ ಮಾಡಬೇಕು. ನಾವು ಆ ಪಕ್ಷ ಈ ಪಕ್ಷ ಅಂತ ಯಾವ ಪಕ್ಷದ ಮೇಲೆ ಮಾತಾಡೋದಿಲ್ಲ. ಈಗ ನೋಡಿ, ಈ ಸಮಸ್ಯೆಗೆ ಯಾರು ಹೊಣೆ? ಇಷ್ಟೊಂದು ಟ್ರಾಫಿಕ್ ಆಗಿದೆ ನೋಡ್ಬೋದು. ಮೈಸೂರು ರೋಡ್ ಇದು ಫುಲ್ಲು ಜಾಮು. ಜನ ಎಲ್ಲ ಪಾಪ ಬಂದು ಆ ಕಾರ್ಗೆ ಸಹಾಯ ಮಾಡೋಣ ಅಂತ ನೋಡ್ತಾ ಇದ್ದಾರೆ, ಆದರೂ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಬೆಂಗಳೂರು ತಲುಪಿದೆಯಲ್ಲ, ಅದು ಇನ್ನೂ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಆ ಕಾರ್ ಪರಿಸ್ಥಿತಿ ನೋಡಿ. ಇಲ್ಲಿ ಯಾರು BBMP ಅಧಿಕಾರಿ ಇದ್ದಾರೋ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ, ಅಧಿಕಾರಿ ಯಾರೇ ಇದ್ರೂ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿ ನಾಗರಿಕರ ಮಧ್ಯದಲ್ಲಿ ನಿಂತ್ಕೊಂಡು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಈ ಬ್ಯಾರಿಕೇಡ್ ಹಾಕಿದ್ದಕ್ಕೆ ನಿಂತ್ಕೊಂಡಿದೆ. ಇಲ್ಲಾಂದ್ರೆ ಕಾರ್ ಒಳಗಡೆ ಹೋಗಿರೋದು. ಹೋಗ್ಲಿ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನೋಡ್ರಿ ಎಷ್ಟು ಟ್ರಾಫಿಕ್ ಆಗಿದೆ. ಪಾಪ ಟ್ರಾಫಿಕ್ ಪೊಲೀಸರು ಬಂದು BBMP ಕೆಲಸನೂ ಮಾಡಬೇಕಾಗಿದೆ. ಇವತ್ತು ಎಂಥ ಪರಿಸ್ಥಿತಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ನೋಡಿ, ಇಲ್ಲಿ ಏನು ಕೆಲಸ ಮಾಡಿರೋದು ನೋಡ್ರಿ. ಇಲ್ಲಿ ಇದೆಲ್ಲ ರೋಡ್ ಅಗದಿ, ಚೆನ್ನಾಗಿರೋ ರೋಡ್ನ ಅಗದಿ ಬಸ್ ಆಗಿದ್ದಿದ್ರ ಈ ಫುಟ್ಪಾತ್ನ ಹಾಳು ಮಾಡಿಟ್ಟವ್ರೆ. ಇದು ಫುಟ್ಪಾತ್ ಎಂಡ್ ಆಗಬೇಕು. ಅಲ್ಲಿ ಹಳ್ಳ ಇದೆ, ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋ ನೋಡೋರು ಎಲ್ಲರೂ ದಯವಿಟ್ಟು ಅಧಿಕಾರಿಗೆ BBMPಗೆ ಟ್ಯಾಗ್ ಮಾಡಿರಿ ಸಮಯದಲ್ಲಿ.